ಕಡೆಯಿಂದ ನಿಮಗೆ 1 ಇಯರ್ ಇಂಜಿನ್ ವ್ಯಾರಂಟಿ ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನವೀನ್ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮರಳಿ ಸ್ವಾಗತ. ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ನಾವು ಒಂದು ಹೊಸ ಶೋರೂಮ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಪ್ರೈಸೇ 1 ಲಕ್ಷ. ಸೊ 1 ಲಕ್ಷದಿಂದ ನಿಮಗೆ ಎಷ್ಟು ತನಕ ಬೇಕಾದರೂ ನಿಮಗೆ ಗಾಡಿಗಳು ಅವೈಲಬಲ್ ಐತೆ. ಆ್ಯಂಡ್ ಎಲ್ಲ ರೀತಿ ಗಾಡಿನೂ ಇಲ್ಲಿ ನಿಮಗೆ ಲಭ್ಯ ಇದೆ ಸ್ನೇಹಿತರೆ. ಲೊಕೇಶನು, ಕಾಂಟ್ಯಾಕ್ಟ್ ನಂಬರ್ 2 ಸ್ಕ್ರೀನಲ್ಲೂ ಬರುತ್ತೆ ಹಾಗೂ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಶೋರೂಮ್ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಗಾಡಿನ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಕೂಡ ನೀವು ಗಾಡಿ ಡೀಟೇಲ್ಸ್ನ ಪಡ್ಕೋಬೋದು ಸ್ನೇಹಿತರೆ. ಸೊ ಶೋರೂಮ್ ಹೆಸರು ಬಂದ್ಬಿಟ್ಟು ಡಿ ಬಾಸ್ ಶೋರೂಮ್ ಅಂತ ಸ್ನೇಹಿತರೆ. ಈ ಡಿ ಬಾಸ್ ಶೋರೂಮ್ ಬಂದ್ಬಿಟ್ಟು ಔಟರ್ ರಿಂಗ್ ರೋಡ್ ಬನಶಂಕರಿ ಹತ್ರ ಬರುತ್ತೆ. ಸೊ ನೀವು ಯಾವುದೇ ರೀತಿ ನಿಮಗೆ ಟೆನ್ಷನ್ ಇರಲ್ಲ. ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋದ್ರಿಂದ ಸೊ ನೀವು ಈಸಿಯಾಗಿ ವಿಸಿಟ್ ಮಾಡ್ಬೋದು. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಡಾಕ್ಯುಮೆಂಟ್ ಏನೇ ಅಥವಾ ಡೌಟ್ಸ್ ಇದ್ರೂ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಸೊ ಅವರಿಗೆ ಕಾಲ್ ಮಾಡಿ ಸ್ನೇಹಿತರೆ. ಸೊ ಬನ್ನಿ ಇವಾಗ ಗಾಡಿ ಡೀಟೇಲ್ಸ್ ತಗೊಳ್ಳೋಣ ಸ್ನೇಹಿತರೆ. ಸರ್, ನನ್ನ ಹೆಸರು ರಿತೇಶ್ ಅಂದ್ಬಿಟ್ಟು ಇಲ್ಲೇ ದಿ ಬಾಸ್ ಕಾರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಇದು 2019 ಓಮಿನಿ ನೋಡಿ, ಸಿಂಗಲ್ ಓನರು, 22,000 ಓಡಿದೆ. 2019 ಅಲ್ಲಿ ಉತ್ಸವ್ ಅಂತ ಲಾಸ್ಟ್ ಎಡಿಷನ್ ಬಂದಿರೋ ಗಾಡಿ ಇದು. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಯಾವ ಟೈಪ್ ಐತೆ ಸರ್? ಇದು ಫಸ್ಟ್ ಪಾರ್ಟಿ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಇದು ಬಂದ್ಬಿಟ್ಟು ಕಂಪನಿಯಿಂದಾನೇ ಲಿಮಿಟೆಡ್ ಎಡಿಷನ್ ಲಾಸ್ಟ್ ಅಲ್ಲಿ ಬಂದಿರೋ ಗಾಡಿ ಇದು. ಸೊ ಹಾಗಾಗಿ ಇದ್ರಲ್ಲಿ ಲಿಮಿಟೆಡ್ ಫೀಚರ್ಸ್. ಓಮಿನಿ ಬಗ್ಗೆ ನಿಮ್ಗೆ ಗೊತ್ತು, ಏನು ಜಾಸ್ತಿ ಫೀಚರ್ಸ್ ಏನು ಇಲ್ಲ. ಹೌದು, ತುಂಬಾ ಎಕನಾಮಿಕಲ್ ಆಗೂ ಇರುತ್ತೆ, ಆಮೇಲೆ ಕಂಫರ್ಟಬಲ್ ಆಗೂ ಇರುತ್ತೆ. ಫ್ಯಾಮಿಲಿ ಯೂಸ್ಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಸರ್. ಸರ್, ಇದ್ರ ಪ್ರೈಸ್ ಬಂದ್ಬಿಟ್ಟು 365. ಸ್ಲೈಟ್ಲಿ ನೆಗೋಷಿಯೇಬಲ್ ಸರ್. ಸರ್, ಸ್ವಿಫ್ಟ್ ಬಂದ್ಬಿಟ್ಟು ಇದು 2019 ಸಿಂಗಲ್ ಓನರು, 34,000 ಓಡಿದೆ. 6,75,000 ಕೇಳ್ತಾ ಇದೀವಿ. ನೆಗೋಷಿಯೇಬಲ್ ಸ್ಲೈಟ್ಲಿ. ಸರ್, ಇದು ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಕಸ್ಟಮರ್ ಬಂದು ಎಲ್ಲ ಓಕೆ ಆಯ್ತು, ನಮ್ಮ ಪ್ರೈಸ್ ವರ್ಕೌಟ್ ಆಯ್ತು ಅಂದ್ರೆ ಇನ್ಶೂರೆನ್ಸ್ ಮಾಡಿಸಿ ಕೊಡ್ತೇವೆ ಸರ್. ಸರ್, ಇದು ಪೆಟ್ರೋಲು VXI ವೇರಿಯಂಟ್ ಇದು. ಇದು ನಿಮ್ಗೆ 34,000 ಓಡಿದೆ ಸರ್. ಇದು ಹೌದು ಸರ್. ಸರ್, ಇದು AC ಬರುತ್ತೆ, ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್ ಬರುತ್ತೆ ಅಷ್ಟೇ ಸರ್. ಮ್ಯೂಸಿಕ್ ಸಿಸ್ಟಮ್ ಇದೆ ಅಷ್ಟೇ. ಏನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅನ್ನೋದು ಏನು ಆಸ್ ಇಟ್ ಇಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ತಗೊಳ್ಳೋಣ ಸರ್. ಹಾಗಾದ್ರೆ ಸರ್, ಒಂದು ಫಾರ್ಡ್ ಇದೆ. ಸೊ ಏನ್ ಮಾಡೆಲ್, ಏನ್ ವೇರಿಯಂಟ್ ಗಾಡಿ ಸರ್? ಇದು ಫೋರ್ಡ್ ಇಕೋಸ್ಪೋರ್ಟ್ 2014 ಮಾಡೆಲ್, ಸೆಕೆಂಡ್ ಓನರ್. 6,25,000 ಕೇಳ್ತಾ ಇದೀವಿ. ಇದು ಫೋರ್ಡ್ ಇಕೋಸ್ಪೋರ್ಟ್ ಟೈಟಾನಿಯಂ ಎಡಿಷನ್ ಇದೆ ಸರ್. ಸೊ ಇನ್ಶೂರೆನ್ಸ್ ಯಾವ ಟೈಪ್ ಐತೆ ಸರ್? ಸರ್, ಇನ್ಶೂರೆನ್ಸ್ ಬಂದ್ಬಿಟ್ಟು ಅಂದ್ರೆ ಫಸ್ಟ್ ಪಾರ್ಟಿ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಗೆ ಕೆಲವರು ಫಸ್ಟ್ ಪಾರ್ಟಿ ಅಂತಾರೆ, ಕೆಲವರು ಕಾಂಪ್ರಿಹೆನ್ಸಿವ್ ಅಂತಾರೆ. ಸೊ ಇದರಲ್ಲಿ ಇರೋ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್. ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ ಸರ್ ಗಾಡಿ? ಸರ್, ಗಾಡಿ ಇದು ಅರೌಂಡ್ 60,000 ರನ್ ಆಗಿದೆ ಸರ್. 60,000. ಓಕೆ, ಸೊ ಇದು ಮೈಲೇಜ್ ಅಂದ್ರೆ ಎಷ್ಟು ಕೊಡ್ಬೋದು ಸರ್ ಗಾಡಿ? ಸರ್, ಇದು ನಿಮಗೆ ಸಿಟಿನಲ್ಲಿ ಅರೌಂಡ್ 14 to 15 ಕೊಡುತ್ತೆ ಸರ್. ಅಂಡ್ ಲಾಂಗ್ ಅಲ್ಲಿ ಅರೌಂಡ್ 17 ವರೆಗೂ ಕೊಡುತ್ತೆ ಸರ್. 17 ವರೆಗೂ ಮೈಲೇಜ್ ಕೊಡುತ್ತೆ? ಖಂಡಿತ ಕೊಡುತ್ತೆ ಸರ್. ಓಕೆ, ಸೊ ನೋಡಬಹುದು ಫ್ರೆಂಡ್ಸ್, ಇದರ ಮೈಲೇಜ್ ಅಗೇನ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಡ್ರೈವಿಂಗ್. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸೊ ಇಂಟೀರಿಯರ್ಸ್ ಏನೇನು ಫೀಚರ್ಸ್ ಐತೆ ಸರ್? ಸರ್, ಇದು ಫ್ರಂಟ್ ಫಾಗ್ ಲೈಟ್ಸ್ ಇದೆ, ಮ್ಯಾಗ್ವೀಲ್ಸ್ ಇದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, AC ಅದೆಲ್ಲ ಕಾಮನ್ ಇದೆ. ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ. ಸಿನ್ಸ್ ಇಟ್ ಇಸ್ ಹೈ ಎಂಡ್ ಮಾಡೆಲ್, ಇದರಲ್ಲೆಲ್ಲ ಫುಲ್ಲಿ ಲೋಡೆಡ್ ಗಾಡಿ ಇದೆ. ಫುಲ್ಲಿ ಲೋಡೆಡ್ ಗಾಡಿ ಏನು ಪ್ರೈಸ್ ಆಫರ್ ಮಾಡ್ತೀನಿ ಸರ್? ನಾವು ಇದನ್ನ ಆಫರ್ ಮಾಡ್ತಾ ಇರೋದು 625 ಗೆ ಸರ್. 625. ಹೌದು. ಸೊ ಇನ್ನೂ ಬೇಕಾದ್ರೆ ನೆಗೋಷಿಯೇಟ್ ಆಗುತ್ತೆ ಸ್ನೇಹಿತರೆ. ಬನ್ನಿ ಒಂದ್ಸರಿ ಶೋರೂಮ್ ವಿಸಿಟ್ ಮಾಡಿ. ನಾವು ಹಂಗೆ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ನಾವು ಮುಂದೆ ರಿನಾಲ್ಟ್ ಇದೆ ಡಸ್ಟರ್. ಸೊ ಡಸ್ಟರ್ ಏನ್ ಮಾಡೆಲ್, ಏನ್ ವೇರಿಯಂಟ್ ಗಾಡಿ ಸರ್? ಡಸ್ಟರ್ 2014 ಮಾಡೆಲ್, RXL ಮಾಡೆಲ್ ಇದು. RXL 85 PS ಇಂಜಿನ್, ಸೆಕೆಂಡ್ ಓನರ್, 85,000 ಕಿಲೋಮೀಟರ್ ಸಮಥಿಂಗ್ ಓಡಿದೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಸರ್, ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ಐತೆ. ಅಂಡ್ ಇದು ಟೈರ್ ಕಂಡೀಷನ್ಸ್ ಹೇಗಿದೆ ಸರ್? ಸರ್, ಟೈರ್ ಕಂಡೀಷನ್ ಆಲ್ಮೋಸ್ಟ್ ಹೊಸದಾಗೇ ಇದೆ ಸರ್. ಈಗ ರೀಸೆಂಟ್ ಆಗಿ ಚೇಂಜ್ ಆಗಿರೋದು. ಹೌದು. ಟೈರ್ ಕಂಡೀಷನ್ಸ್ ಐತೆ.
ಓಕೆ, ಸೊ ಇಂಟೀರಿಯರ್ಸ್ ಏನೇನು ಫೀಚರ್ಸ್ ಐತೆ ಸರ್? ಸರ್ ಇದರಲ್ಲಿ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC ಕಾಮನ್ ಆಗಿ ಬರುತ್ತೆ, ರೇರ್ ವಾಷರ್ ವೈಪರ್ ಇದೆ, ಫ್ರಂಟ್ ಫಾಗ್ ಲೈಟ್ ಇದೆ ಸರ್. ಫ್ರಂಟಲ್ ಫಾಗ್ ಲೈಟ್ ಅಂಡ್ ಇಂಟೀರಿಯರ್ಸ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೌದು ಸರ್, ಇಂಟೀರಿಯರ್ ಅಂತೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ಸೊ ಅಂಡ್ ಕಲರ್ ಆಲ್ಸೋ ಒಂಥರ ಡಿಫ್ರೆಂಟ್ ಆಗಿದೆ ಇದು ಕಲರ್. ಹೌದು ಸರ್, ಅಂಡ್ ಇದೇನು ಪ್ರೈಸ್ಗೆ ಆಫರ್ ಮಾಡ್ತಾ ಇದ್ದೀವಿ ಸರ್? ಇದನ್ನ ನಾವು ಆಫರ್ ಮಾಡ್ತಾ ಇರೋದು 625, ಸ್ಲೈಟ್ಲಿ ನೆಗೋಷಿಯೇಬಲ್ ಸರ್. 625. ಹೌದು. ಅಂಡ್ ಇದು ಮೈಲೇಜ್ ಅಂದ್ರೆ ಎಷ್ಟು ಕೊಡ್ಬೋದು ಸರ್? ಸರ್ ಇದು ಅಗೇನ್ ಡ್ರೈವರ್ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ಅರೌಂಡ್ ಈಕೋ ಸ್ಪೋರ್ಟ್ ತರನೇ ಇದು ಹೈವೇನಲ್ಲಿ ಅಪ್ ಟು 18-19 ವರೆಗೂ ಬರುತ್ತೆ, ಸಿಟಿನಲ್ಲಿ ಅಬೌಟ್ 14-15 ವರೆಗೂ ಬರುತ್ತೆ, 14-15 ವರೆಗೂ ಬಂದೇ ಬರುತ್ತೆ. ಓಕೆ, ಸೊ ಇದೆಲ್ಲ ಒಂದು ಲಕ್ಸುರಿಯಸ್ ಕಾರು. ಸೊ ಡ್ರೈವರ್ ಹೇಗೆ ರೈಡ್ ಮಾಡ್ತಾರೋ ಅವ್ರ ಮೇಲೆನೆ ಡಿಪೆಂಡ್ ಆಗೋದು ಒಂದು. ಅಂಡ್ ಕಂಪ್ನಿ ಅಂತ ನೋಡಿದ್ರೆ ನಿಮಗೆ 16 to 17 ಮೈಲೇಜ್ ಕೊಡುತ್ತೆ ಖಂಡಿತ ಸರ್. ನೆಕ್ಸ್ಟ್ ನಾವು ಮುಂದೆ ಒಂದು ಫಾರ್ಡ್ ಫೀಗೋ ಇದೆ. ಸೊ ಇದೇನ್ ಮಾಡೆಲ್, ಏನ್ ವೇರಿಯಂಟ್ ಗಾಡಿ ಸರ್? ಇದು 2011 ಥರ್ಡ್ ಓನರ್, 86,000 ಕಿಲೋಮೀಟರ್ಸ್ ಓಡಿದೆ. 86,000 ಓಡಿದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಇನ್ನು 4 months ವ್ಯಾಲಿಡ್ ಇದೆ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್, ಅದೇ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಸೊ ಇದು ಬಂದ್ಬಿಟ್ಟು ಎಷ್ಟು ರನ್ ಆಗಿದೆ ಸರ್? ಸರ್ 86,000 ಓಡಿದೆ. 86,000. ಹೌದು ಸರ್. ಇಂಟೀರಿಯರ್ಸ್ ಏನೇನ್ ಫೀಚರ್ಸ್ ಇದೆ ಸರ್? ಸರ್ ಇಂಟೀರಿಯರ್ಸ್ ಅಂದ್ರೆ ಅದೇ ನಿಮಗೆ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್, ಅದಂತೂ ಸ್ಟ್ಯಾಂಡರ್ಡ್ ಆಗೇ ಬರುತ್ತೆ. ಇದು ಮಿಡ್ ವೇರಿಯಂಟ್ ಗಾಡಿ. ಹೌದು ಹೌದು. ಓಕೆ, ಸೊ ಏನ್ ಆಫರ್ ಮಾಡ್ತಾ ಇದ್ದೀರಾ ಸರ್ ಗಾಡಿಗೆ? ಸರ್ ಇದು 265 ಕೇಳ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯೇಬಲ್. ಸೊ ಇದು ಫೀಗೋ ಏನ್ ಮೈಲೇಜ್ ಕೊಡ್ಬೋದು ಸರ್? ಫೀಗೋ ಅರೌಂಡ್ 15 to 16 ಸಿಟಿನಲ್ಲಿ ಬರುತ್ತೆ ಸರ್. ಓಕೆ, ಸೊ ಹೈವೇಗೆ ಹೋದ್ರೆ ಇನ್ನೊಂದು 2 to 3 ಕಿಲೋಮೀಟರ್ಸ್ ಜಾಸ್ತಿನೇ ಬರುತ್ತೆ. ಓಕೆ, ಸೊ ತುಂಬಾ ಕಂಫರ್ಟಬಲ್ ಸಿಟಿಗೆ ಓಡಿಸೋದಕ್ಕೆ ಫೋರ್ಡ್ ಫೀಗೋ ತುಂಬಾ ಪೆಪ್ಪಿ ಆಗಿರುತ್ತೆ. ಸ್ಟೇರಿಂಗ್ ತುಂಬಾ ಲೈಟ್ ಆಗಿರುತ್ತೆ, ನಿಮ್ಗೆ ಹೆವಿ ಫೀಲ್ ಅನ್ಸೋದಿಲ್ಲ. ಆಮೇಲೆ ಗಾಡಿನೂ ಒಂಥರ ಕಂಫರ್ಟಬಲ್ ಆಗಿದೆ ಅಂಡ್ ಜಾಸ್ತಿ ಡಿಮಾಂಡ್ ಅಲ್ಲೂ ಓಡ್ತಾ ಇದೆ. ಹಾಗಾಗಿ ಇದು ತುಂಬಾ ಫಾಸ್ಟ್ ಮೂವಿಂಗ್ ಇದೆ, ಕಂಫರ್ಟಬಲ್ ಟು ಡ್ರೈವ್. ಓಕೆ, ಸೊ ನೆಕ್ಸ್ಟ್ ಆದ್ರೆ ಹಂಗಾದ್ರೆ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ತಗೊಳ್ಳೋಣ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಜಿಂಗ್ ಇದೆ, ಹ್ಯುಂಡೈ ಇದು. ಸೊ ಏನ್ ಮಾಡೆಲ್, ಏನ್ ವೇರಿಯಂಟ್ ಗಾಡಿ ಸರ್? ಇದು ಸ್ಯಾಂಟ್ರೋ ಜಿಂಗ್ GLS ಮಾಡೆಲ್. ಇದು ಬಂದ್ಬಿಟ್ಟು 2010 ಮಾಡೆಲ್, ಸೆಕೆಂಡ್ ಓನರ್, 67,000 ಏನೋ ಓಡಿದೆ. ಫ್ರೆಶ್ ಆಗಿ ಈಗ ರೀಸೆಂಟ್ ಆಗಿ ಇನ್ಶೂರೆನ್ಸ್ ಮಾಡಿಸಿದೀವಿ. ಗಾಡಿ ತುಂಬಾ ನೀಟ್ ಆಗಿದೆ, ಕಾಂಪ್ರಿಹೆನ್ಸಿವ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸಿದೀವಿ ಸರ್. ಓಕೆ, ಸೊ ಇಂಟೀರಿಯರ್ಸ್ ಏನೇನ್ ಫೀಚರ್ಸ್ ಇದೆ ಸರ್? ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ರೇರ್ ವಾಷರ್ ವೈಪರ್ ಇದ್ರಲ್ಲಿ ಬರೋದಿಲ್ಲ ಸರ್. ಓಕೆ, ಸೊ ಇದು ಬಂದ್ಬಿಟ್ಟು ಏನ್ ಆಫರ್ ಮಾಡ್ತಾ ಇದ್ದೀರಾ ಪ್ರೈಸ್? ಸರ್ ಇದು 260 ಆಫರ್ ಮಾಡ್ತಾ ಇದ್ದಾರೆ, ಸ್ಲೈಟ್ಲಿ ನೆಗೋಷಿಯೇಬಲ್. ನಮ್ಮ ಹತ್ರ ಎಲ್ಲ ಪ್ರೈಸ್ಗಳು ಒಂದೇ ಫಿಕ್ಸೆಡ್ ಅಂತ ಇರಲ್ಲ. ಇವಾಗ ಹೇಳ್ತಾ ಇರೋ ಪ್ರೈಸ್ ಹೆಚ್ಚು ಕಡಿಮೆ ನೆಗೋಷಿಯೇಬಲ್ ಆಗೇ ಇರುತ್ತೆ, ಮಾಡ್ಕೊಡ್ತೀವಿ ಸರ್. ಸರ್ ಇದು ಫ್ಯೂಲ್ ಟೈಪ್ ಸರ್? ಇದು ಪೆಟ್ರೋಲ್ ಮಾತ್ರ ಸರ್. ಬರೀ ಪೆಟ್ರೋಲ್ ಮಾತ್ರ. ಹೌದು, ಇದರಲ್ಲಿ ಏನು LPG ಕನೆಕ್ಷನ್ ಅದೆಲ್ಲ ಏನು ಕೊಟ್ಟಿಲ್ಲ. ಸೊ ಇದು ಒರಿಜಿನಲ್ ಪೆಟ್ರೋಲ್ ಮೇಂಟೈನ್ ಸರ್. ಓಕೆ, ಸೊ ಸ್ಯಾಂಟ್ರೋ ಜಿಂಗ್ ಬಂದು ಪೆಟ್ರೋಲ್ ವೇರಿಯಂಟ್ ಗಾಡಿ ಅಂಡ್ ಇದು ಬಂದ್ಬಿಟ್ಟು 260 ಕೋಟ್ ಮಾಡ್ತಿದ್ರೆ ಇನ್ನೂ ಬೇಕಾದ ಪ್ರೈಸ್ ನೆಗೋಷಿಯಬಲ್ ಆಗಿತ್ತು ಸ್ನೇಹಿತರೆ. ಅಂಡ್ ಇದು ಬಂದ್ಬಿಟ್ಟು ಅಲಾಯ್ ವೀಲ್ಸ್ ಇದೆಯಲ್ಲ ಸರ್, ಕಂಪ್ನಿ ಫಿಟ್ ಇಲ್ಲ ಆಫರ್ ಮಾಡ್ತೀವಿ? ಇಲ್ಲ ಸರ್, ಇದು ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್. ಯಾಕಂದ್ರೆ GLS ವೇರಿಯಂಟ್ ಅಲ್ಲಿ ನಿಮ್ಗೆ ಮ್ಯಾಗ್ ವೀಲ್ಸ್ ಬರ್ತಾ ಇರ್ಲಿಲ್ಲ. ಸೊ ಕಸ್ಟಮರ್ ಈಸ್ಕೊಂಡಿದ್ದವ್ರು, ಮುಂಚೆ ಇದ್ದವರು ಅವರು ಇದಕ್ಕೆ ಅಲಾಯ್ ವೀಲ್ಸ್ ಹಾಕ್ಸಿದ್ದಾರೆ. ಸೊ ಹಾಗಾಗಿ ಅಲಾಯ್ ವೀಲ್ಸ್ ಒಂಥರ ಡಿಫ್ರೆಂಟ್ ಆಗಿದೆ. ಆಮೇಲೆ ಟೈರ್ ಕಂಡೀಷನ್ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ, ರೀಸೆಂಟ್ ಆಗಿ ಹಾಕ್ಸಿರೋದು. ಸೊ ಹಾಗಾಗಿ ಏನು ತೊಂದರೆ ಇಲ್ಲ. ಇದು ಮೈಲೇಜ್ ಅಂದ್ರೆ ಎಷ್ಟು ಕೊಡ್ಬೋದು ಸರ್? ಸರ್ ಸಿಟಿನಲ್ಲಿ ಅರೌಂಡ್ ನಿಮ್ಗೆ 14 ರಿಂದ 15 ಬಂದೇ ಬರುತ್ತೆ ಸರ್. 16 ರಿಂದ 15. ಓಕೆ ಸರ್, ಹಂಗಾದ್ರೆ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ತಗೊಳ್ಳೋಣ ಸರ್. ಖಂಡಿತ. ನಮ್ಮ ಮುಂದೆ ಮಾರುತಿ ಓಮ್ನಿ ಇನ್ನೊಂದು ಐತೆ. ಸೊ ಇದೇನು ಬಜೆಟ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂಡ್ ಏನ್ ವೇರಿಯಂಟ್ ಗಾಡಿ ಸರ್? ಇದು 2002 ಮಾಡೆಲ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ಈಗ ಸದ್ಯಕ್ಕೆ ಲ್ಯಾಪ್ಸ್ ಆಗಿದೆ. ರೇಟ್ ಫೈನಲ್ ಆಯ್ತು, ನಮ್ಮ ರೇಟಿಗೆ ಬಂತು ಅಂದ್ರೆ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೇವೆ. 74,000 ಓಡಿದೆ ಸರ್. 74,000 ಓಡಿದೆ. ಇದು 5 ಸೀಟರ್, ಹಿಂದ್ಗಡೆ 2 ಬೇಬಿ ಸೀಟ್ ಹಾಕಿದ್ದಾರೆ ಸರ್. ಸೊ ಆಫ್ಟರ್ ಮಾರ್ಕೆಟಿಂಗ್ ಬೇಬಿ ಸೀಟ್ ಹಾಕ್ಸಿದ್ದಾರೆ? ಹೌದು ಸರ್, ಹೌದು. ಓಕೆ, ಸೊ ಇಂಟೀರಿಯರ್ಸ್ ಅದು ಬಿಟ್ರೆ ಬೇರೆ ಏನೋ ಫಿಟ್ಟಿಂಗ್ಸ್ ಅಂತ? ಇದರಲ್ಲಿ ಏನು ಫಿಟ್ಟಿಂಗ್ಸ್ ಅಂತ ಏನಿಲ್ಲ, ಒಂದು ಮ್ಯೂಸಿಕ್ ಸಿಸ್ಟಮ್ ಒಂದು ಇದೆ. ಓಕೆ, ಕಂಪ್ನಿ ಫಿಟೆಡ್ ಏನಾಯ್ತು ಹಾಗೆ ಮೇಂಟೈನ್ ಮಾಡೋರೆ. ಬೇಬಿ ಸೀಟರ್ ಮಾತ್ರ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ. ಸರ್ ಟೈರ್ ಕಂಡೀಷನ್ಸ್ ಹೇಗಿದೆ ಸರ್ ಗಾಡಿದು? ಸರ್ ಟೈರ್ ಕಂಡೀಷನ್ ನೀವೇ ನೋಡಬಹುದು, ಟೈರ್ಸ್ ಎಲ್ಲಾನು ಚೆನ್ನಾಗೇ ಇದೆ. ಓಕೆ, ಒಂದು 60% ಟೈರ್ ಲೈಫ್ ಇದೆ. ಟೈರ್ ಲೈಫ್ ಹೌದು ಸರ್, ಯಾವುದೇ ರೀತಿ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ ಸರ್. ಅಂಡ್ ಸಿಂಗಲ್ ಓನರ್ ಗಾಡಿ, 2002 ಮಾಡೆಲ್ ಗಾಡಿ. ಓಡಿರೋದು ಕಡಿಮೆ, ಗಾಡಿನೂ ನೋಡಕ್ಕೂ ಚೆನ್ನಾಗಿದೆ, ಮೇಂಟೈನ್ ಮಾಡಿದ್ದಾರೆ. ಹೌದು ಸರ್. ಇವಾಗ ಇದೇನ್ ಪ್ರೈಸ್ ಆಫರ್ ಮಾಡ್ತಾ ಇದ್ದೀರಾ? ಇದು ನಾವು ಆಫರ್ ಮಾಡ್ತಾ ಇರೋದು 1,25,000 ಸರ್, ಸ್ಲೈಟ್ಲಿ ನೆಗೋಷಿಯೇಬಲ್. 1,25,000. ಸೊ ಲೋ ಬಜೆಟ್ ಅಲ್ಲಿ ಇದನ್ನ ಆಫರ್ ಮಾಡ್ತಾ ಇದ್ದೀರಾ. ಸೊ ಒಂದ್ಸರಿ ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ ಗಾಡಿನ. ಅಂಡ್ ನಿಮ್ಗೆ ಕಂಫರ್ಟಬಲ್ ಆದ್ರೆ ನೀವು ಆ ಗಾಡಿನ ಸೆಲೆಕ್ಟ್ ಮಾಡ್ಕೋಬಹುದು. ಇನ್ಶೂರೆನ್ಸ್ ಏನಿದೆಯೋ ಸೊ ಸರ್ ಹತ್ರ ಡಿಸ್ಕಸ್ ಮಾಡ್ಬೋದು. ಸೊ ಸರ್ ಇಲ್ಲ ಅಂದ್ರೆ ಮೇಡಮ್ ಇರ್ತಾರೆ, ಅವ್ರ ಹತ್ರ. ಸರ್ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ರೆಡ್ ಸ್ಯಾಂಟ್ರೋ ಇದೆ, ಹ್ಯುಂಡೈ. ಇದು ಏನ್ ಮಾಡೆಲ್, ಏನ್ ವೇರಿಯಂಟ್ ಸರ್? ಇದು 2004 ಮಾಡೆಲ್, ಸೆಕೆಂಡ್ ಓನರ್,
ಇದು ಆಟೋಮ್ಯಾಟಿಕ್ ವೇರಿಯಂಟ್ ಸರ್ ಇದು. ಹೌದು, ಪೆಟ್ರೋಲ್ 54,000 ಓಡಿದೆ. ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ಇದೆ ಸರ್. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಐತಿ. ಹೌದು ಹೌದು. ಓಕೆ, ಸೊ ಇಂಟೀರಿಯರ್ಸ್ ಏನೇನು ಫೀಚರ್ಸ್ ಇದೆ ಸರ್? ಇದು AC ಪವರ್ ವಿಂಡೋಸ್, ಫ್ರಂಟ್ 2 ಡೋರ್ಸ್ ಪವರ್ ವಿಂಡೋಸ್ ಬರುತ್ತೆ. ಅಷ್ಟೇ, ಅದು ಬಿಟ್ಟರೆ ಇದರಲ್ಲಿ ರೇರ್ ವಾಷರ್ ವೈಪರ್ ಎಲ್ಲ ಏನು ಬರಲ್ಲ. ಬಾಡಿ ಕಲರ್ ಬಂಪರ್ಸ್ ಬರುತ್ತೆ ಕಂಪನಿಯಿಂದಾನೆ. ಓಕೆ, ಸೊ ಟೈರ್ ಕಂಡೀಷನ್ಸ್ ಹೇಗಿದೆ ಸರ್ ಗಾಡಿ? ಸರ್ ಟೈರ್ ಕಂಡೀಷನ್ಸ್ ನೀವು ನೋಡ್ಬೋದು ಸರ್, ಆಲ್ಮೋಸ್ಟ್ ಒಂದು 50% ಇದೆ. 50% ಟೈರ್ ಕಂಡೀಷನ್ ಖಂಡಿತ ಸರ್. ಸೊ ಇದೇನ್ ಪ್ರೈಸ್ ಆಫರ್ ಮಾಡ್ತಾ ಇದ್ದೀರಾ ಸರ್? ಇದು ಆಫರ್ ಮಾಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು 175, ಸ್ಲೈಟ್ಲಿ ನೆಗೋಷಿಯೇಬಲ್. 175 ಇನ್ನ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಸರ್. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ತಗೋಣ. ಇನ್ನೊಂದು ಸ್ಯಾಂಟ್ರೋ ಇದೆ. ಇದು ಬಂದ್ಬಿಟ್ಟು ಸರ್ 2009 ಮಾಡೆಲ್, ಸೆಕೆಂಡ್ ಓನರ್, ಪ್ರೈಸ್ ಬಂದ್ಬಿಟ್ಟು 245 ನೆಗೋಷಿಯೇಬಲ್. 245. ಇದರಲ್ಲಿ ಇನ್ಶೂರೆನ್ಸ್ ಇಲ್ಲ ಸರ್. ಓಕೆ, ಪ್ರೈಸ್ ಏನಾದ್ರು ವರ್ಕೌಟ್ ಆಯ್ತು ಅಂದ್ರೆ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೇವೆ ಸರ್. ಸೊ ಇನ್ಶೂರೆನ್ಸ್ ಬಂದು ಕಸ್ಟಮರ್ ಡಿಸ್ಕಸ್ ಮಾಡಾದ್ಮೇಲೆ ಇನ್ಶೂರೆನ್ಸ್ ಮಾಡ್ತಾರೆ. ಖಂಡಿತ ಸರ್. ಇದರಲ್ಲಿ ಏನು ಬರುತ್ತೆ ಸರ್ ಇಂಟೀರಿಯರ್? ಸರ್ ಇದು ಬೇಸಿಕ್ ಮಾಡೆಲ್ ಸರ್. ಇದು ಓಕೆ, ಬರೀ AC ಪವರ್ ಸ್ಟೇರಿಂಗ್ ಇದೆ, ಕಂಪನಿ ಫಿಟೆಡ್ ಅಷ್ಟೇ. ಹೌದು ಹೌದು. ಟೈರ್ ಕಂಡೀಷನ್ಸ್ ನೋಡಿ, ಟೈರ್ ಕಂಡೀಷನ್ ನೀವೇ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ದಿಸ್ ಇಸ್ 70% ಇವಾಗಲೂ ರೆಡಿ ಇದೆ ಗಾಡಿ. ಹೌದು ಸರ್. ಟೈರ್ ಕಂಡೀಷನ್ಸ್ ಆಗಲಿ. ಅಂಡ್ ಸರ್ ಇಲ್ಲಿ ಬಂದ್ಬಿಟ್ಟು ಆಕ್ಸಿಡೆಂಟ್ ವೆಹಿಕಲ್ಸ್ ಅಲ್ವಾ ಮೀಟರ್ ಟ್ಯಾಂಪರಿಂಗ್ ಆ ಥರ ಏನಾದ್ರು? ಸರ್ ಆಕ್ಸಿಡೆಂಟ್ ವೆಹಿಕಲ್ಸ್ ನ ನಾವು ಯೂಶುವಲ್ ಆಗಿ ಎಂಟರ್ಟೈನೇ ಮಾಡಕ್ ಹೋಗೋದಿಲ್ಲ. ಓಕೆ, ನಾವು ರೀಫರ್ಬಿಶ್ ಮಾಡಿ ಒಂಥರ ಅದೇನಂತಾರೆ ಮೀಟರ್ ಟ್ಯಾಂಪರಿಂಗ್ ಮಾಡಿ ಆ ಥರ ಎಲ್ಲ ಮಾಡೋದಿಲ್ಲ. ಏನೇ ಇದ್ರೂ ಎಲ್ಲ ಜಿನಿನ್ ಓಡೋಮೀಟರ್ಸೇ ಇರುತ್ತೆ. ಸರ್ ನೀವು ಚೆಕ್ ಮಾಡ್ಕೊಂಡು ತಗೋಬೋದು ಸರ್. ಓಕೆ ಸ್ನೇಹಿತರೆ, ನೀವು ನೋಡ್ಬೋದು ಒಂದು ಲೋ ಬಜೆಟ್ ಗಾಡಿಗಳು ಡಿ ಬಾರ್ ಶೋರೂಮ್ ಅಲ್ಲಿ ಇದೆ. ಹಾಗೆ ಬನ್ನಿ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ತಗೊಳ್ಳೋಣ. ಸೊ ನೆಕ್ಸ್ಟ್ ನಮ್ದು ಇನ್ನೊಂದು ಗಾಡಿ ಇದೆ. ಸೊ ಇದ್ರದ್ದು ಇದು ಟಾಟಾ ಇಂಡಿಕಾ ಪೆಟ್ರೋಲ್ ವಿತ್ LPG ಫಿಟ್ಟಿಂಗ್ ಇದೆ. ಆಫ್ಟರ್ ಮಾರ್ಕೆಟ್ LPG ಕನೆಕ್ಷನ್ ಇದೆ. 2008 ಮಾಡೆಲ್. ಇದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಇನ್ಶೂರೆನ್ಸ್ ಯಾವ ಇನ್ಶೂರೆನ್ಸ್ ಬಂದ್ಬಿಟ್ಟು ಸರ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಸೊ ಇಂಟೀರಿಯರ್ಸ್ ಏನೇನಿದೆ ಸರ್ ಫಿಟ್ಟಿಂಗ್ಸ್? ಸರ್ ಇಂಟೀರಿಯರ್ಸ್ ಇದು ನಿಮಗೆ ಪವರ್ ಸ್ಟೇರಿಂಗು, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ ಸರ್. ಓಕೆ, ಇದು ಮಿಡ್ ವೇರಿಯಂಟ್ ಗಾಡಿ ಇದು. ಹೌದು ಸೊ ಏನು ಆಫರ್ ಮಾಡ್ತಾ ಇದ್ದೀರಾ ಸರ್? ಇದು ಪ್ರೈಸ್ ಬಂದ್ಬಿಟ್ಟು 1,65,000. ಓಕೆ, ಅಂಡ್ ಇದು ನಿಮ್ಗೆ ಗಾಡಿನಲ್ಲಿ ಫೀಚರ್ಸ್ ಅಂದ್ರೆ ಬರೀ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC ಬರುತ್ತೆ. ಫ್ರಂಟ್ ಟ್ಯೂಬ್ ಮಾತ್ರ ಪವರ್ ವಿಂಡೋಸ್ ಬರುತ್ತೆ. ಬ್ಯಾಕ್ ಟು ನಾರ್ಮಲ್ ವೈಂಡ್ ಅಪ್ ವಿಂಡೋಸ್ ಬರುತ್ತೆ. ಮೈಲೇಜ್ ಎಷ್ಟು ಕೊಡುತ್ತೆ ಸರ್? ಸರ್ ಟಾಟಾ ಇಂಡಿಕಾ ಬಂದ್ಬಿಟ್ಟು ಅರೌಂಡ್ 17 to 18 ವರೆಗೂ ನಿಮಗೆ ಮೈಲೇಜ್ ಬರುತ್ತೆ ಸರ್. ಸರ್ ನೆಕ್ಸ್ಟ್ ಇನ್ನೊಂದು ಫೋರ್ಡ್ ಫಿಗೋ ಇದೆ. ಸೊ ಏನ್ ಮಾಡೆಲ್ ಏನ್ ವೇರಿಯಂಟ್ ಸರ್? ಇದು 2012 ಮಾಡೆಲ್, ಸೆಕೆಂಡ್ ಓನರ್, ಅರೌಂಡ್ 80,000 ಓಡಿದೆ. 18,000 ರನ್. 80,000 ಓಡಿದೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಇದು ಟೈಟಾನಿಯಂ ಎಡಿಷನ್ ಸರ್. ಇದರಲ್ಲಿ ವಿತ್ ಏರ್ ಬ್ಯಾಗ್ ಬರುತ್ತೆ. ಹೌದು ಸರ್. ಬರುತ್ತೆ ಸರ್ ಏರ್ ಬ್ಯಾಗ್ಸ್? 2 ಏರ್ ಬ್ಯಾಗ್ ಬರುತ್ತೆ ಸರ್. ಒಂದು ಡ್ರೈವರ್, ಒಂದು ಪ್ಯಾಸೆಂಜರ್ ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ, ಸೊ ಇಂಟೀರಿಯರ್ಸ್ ಬೇರೆ ಏನಿದೆ ಸರ್ ಫೀಚರ್ಸ್? ಬೇರೆ ಫೀಚರ್ಸ್ ಅಂದ್ರೆ ಸರ್ ಕಂಪನಿಯಿಂದ ಬಂದಿರೋ ಮ್ಯೂಸಿಕ್ ಸಿಸ್ಟಮ್, AC ಪವರ್ ವಿಂಡೋಸ್ ಅಷ್ಟು ಇರುತ್ತೆ. ಆಮೇಲೆ ಇದು ಕಂಪನಿಯಿಂದ ಬಂದಿರೋ ಒಂದು ಮ್ಯಾಗ್ ವೀಲು ಸತ ಇದೆ. ಸೊ ದಿಸ್ ಇಸ್ ದ ಟೈಟಾನಿಯಂ ಎಡಿಷನ್. ಇದು ಬಂದ್ಬಿಟ್ಟು ನಿಮ್ಗೆ ಟಾಪ್ ಎಂಡ್ ಮಾಡೆಲ್ ಅಂತ ಅನ್ಬೋದು. ಸೊ ಫುಲ್ಲಿ ಲೋಡೆಡ್ ಗಾಡಿ ಇದು. ಹೌದು ಸರ್. ಟೈಟಾನಿಯಂ ಅನ್ನೋದೇ ಫುಲ್ಲಿ ಲೋಡೆಡ್. ಹೌದು. ಏನು ಆಫರ್ ಮಾಡ್ತಾ ಇದ್ದೀರಾ ಸರ್? ಇದಕ್ಕೆ ನಾವು ವಿ ಆರ್ ಆಸ್ಕಿಂಗ್ 275, ಸ್ಲೈಟ್ಲಿ ನೆಗೋಷಿಯೇಬಲ್. ಓಕೆ, ಸೊ ಇದು ಫ್ಯೂಲ್ ಟೈಪ್ ಯಾವುದು ಸರ್? ಇದು ಡೀಸೆಲ್ ಸರ್. ಡೀಸೆಲ್ ಫ್ಯೂಲ್ ಟೈಪ್ ಬರುತ್ತೆ. ಹೌದು ಸರ್. ಸರ್ ಇದು ನಿಮಗೆ ಮೈಲೇಜ್ ಅಂದ್ರೆ ಎಷ್ಟು ಕೊಡ್ಬೋದು ಸಿಟಿ ಒಳಗೆ? ಸರ್ ಸಿಟಿನಲ್ಲಿ ಆವಾಗಲೇ ಮುಂಚೆ ಒಂದು ಫಿಗೋ ತೋರಿಸಿದಂಗೆ ಅದು ಹೇಳ್ದಂಗೆ ಇದನ್ನು ಅರೌಂಡ್ 15 to 16 ನಿಮಗೆ ಸಿಟಿನಲ್ಲಿ ಬರುತ್ತೆ. ಅರೌಂಡ್ 18 ವರೆಗೂ ನಿಮಗೆ ಹೈವೇನಲ್ಲಿ ಬರುತ್ತೆ. ಇದು ಕೆಲವು ಗಾಡಿಗಳು, ಕೆಲವು ಕಸ್ಟಮರ್ಗಳು ನಮಗೆ 20 ಎಲ್ಲ ಮೈಲೇಜ್ ಅಂತ ಬಂದಿದೆ ಅಂತ ಹೇಳಿದ್ದಾರೆ ಹೈವೇನಲ್ಲಿ. ಹೇಳ್ದಂಗೆನೆ ಇಂಡಿವಿಜುವಲ್ ಡ್ರೈವಿಂಗ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ತಗೊಳ್ಳೋಣ. ಓಕೆ ಸರ್. ಸರ್ ನೆಕ್ಸ್ಟ್ ಇನ್ನೊಂದು ಫೋರ್ಡ್ ಇದೆ. ಸೊ ಸರ್ ಇದು ಬಂದ್ಬಿಟ್ಟು ಫೋರ್ಡ್ ಫಿಗೋ ಪೆಟ್ರೋಲ್ ಫ್ಯೂಯಲ್ ಟೈಪ್, 2011 ಸೆಕೆಂಡ್ ಓನರ್, ಅರೌಂಡ್ 68,000 ಓಡಿದೆ. ZXi ಮಾಡೆಲ್ ಇದು ಫೋರ್ಡ್ ಫಿಗೋನಲ್ಲಿ. ಹೌದು ಸರ್. ಓಕೆ, ಸೊ ಇದು ಇಂಟೀರಿಯರ್ಸ್ ಏನೇನು ಫೀಚರ್ಸ್ ಇದೆ ಸರ್? ಸರ್ ಇಂಟೀರಿಯರ್ ಅಂದ್ರೆ ಇದ್ರಲ್ಲಿ ಬರೀ ನಿಮಗೆ ಪವರ್ ವಿಂಡೋಸ್, AC, ಪವರ್ ಸ್ಟೇರಿಂಗ್. ಪವರ್ ಸ್ಟೇರಿಂಗ್. ಹೌದು ಸರ್. ಓಕೆ, ಸೊ ಇದೇನು ಪ್ರೈಸ್ ಆಫರ್ ಮಾಡ್ತಾ ಇದ್ದೀರಾ ಸರ್? ಆಫರಿಂಗ್ ಪ್ರೈಸ್ ಬಂದ್ಬಿಟ್ಟು 275 ಹೇಳ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯೇಬಲ್ ಸರ್. ಇನ್ಶೂರೆನ್ಸ್ ಇಸ್ ರನ್ನಿಂಗ್. ಸೊ ಯಾವ ಟೈಪ್ ಇನ್ಶೂರೆನ್ಸ್ ಇದೆ ಸರ್? ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಇನ್ನು 10 months ವ್ಯಾಲಿಡ್ ಇದೆ ಸರ್. ಓಕೆ, ಇನ್ನು 10 months ವ್ಯಾಲಿಡ್ ಇದೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇವಾಗ ರನ್ನಿಂಗ್ ಇದೆ. ಹೌದು ಸರ್. ಓಕೆ, ಟೈರ್ ಕಂಡೀಷನ್ಸ್ ನೋಡ್ಬೋದು ಸ್ನೇಹಿತರೆ. 70% ಟೈರ್ ಕಂಡೀಷನ್ಸ್ ರೆಡಿ ಇದೆ ಗಾಡಿ ಇದು. ಸೊ ಬನ್ನಿ ಇನ್ನೊಂದು ಫಿಗೋ ಇದೆ, ಅದ್ರಲ್ಲೂ ಡೀಟೇಲ್ಸ್ ತಗೊಳ್ಳೋಣ. ಸರ್ ನೆಕ್ಸ್ಟ್ ಇನ್ನೊಂದು ಫೋರ್ಡ್ ಫಿಗೋ. ಇದೇನು ಮಾಡೆಲ್, ಏನು ವೇರಿಯಂಟ್ ಗಾಡಿ ಸರ್? ಸರ್ ಇದು ಫೋರ್ಡ್ ಫಿಗೋ 2013 ಮಾಡೆಲ್, EXi ಮಾಡೆಲ್. ಇದು ಅರೌಂಡ್ 80,000 ಓಡಿದೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್. ಹೌದು ಸರ್. ಓಕೆ, 3,40,000
ಆಸ್ಕಿಂಗ್ ಪ್ರೈಸ್ ನಮ್ದು. ಆಮೇಲೆ ಸಿಂಗಲ್ ಓನರ್ ಇದೆ. ಸಿಂಗಲ್ ಓನರ್. ಹೌದು ಸರ್. ಸರ್ ಎಷ್ಟು ರನ್ ಆಗಿದೆ ಸರ್ ಗಾಡಿ? 80,000 ರನ್ ಆಗಿದೆ. 80,000 ರನ್ ಆಗಿದೆ. ಹೌದು. ಓಕೆ, ಸೊ ಇಂಟೀರಿಯರ್ಸ್ ಏನೇನು ಫೀಚರ್ಸ್ ಇದೆ ಸರ್? ಇಂಟೀರಿಯರ್ಸ್ ಇದ್ರಲ್ಲಿ ಬರೀ ಪವರ್ ವಿಂಡೋಸ್, ಫ್ರಂಟ್ ಟು ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC ಅಷ್ಟೇ. ಓಕೆ ಸರ್, ಇದು ಫ್ಯೂಲ್ ಟೈಪ್ ಸರ್? ಡೀಸೆಲ್ ಫ್ಯೂಲ್ ಟೈಪ್. ಡೀಸೆಲ್. ಸೊ ಟೈರ್ ಕಂಡೀಷನ್ಸ್ ನೋಡ್ಬೋದು ಸ್ನೇಹಿತರೆ, ಹಾಗೂ ಗಾಡಿ ಕಂಡೀಷನ್ಸ್ ತುಂಬಾ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಗಾಡಿ ಡೀಟೇಲ್ಸು ಸಿಕ್ಕೈತೆ. ಸೊ ಬನ್ನಿ ಇವಾಗ ಓಕೆ ಮ್ಯಾಮ್, ಇವಾಗ ಬಂದ್ಬಿಟ್ಟು ಪ್ರತಿಯೊಂದು ಗಾಡಿ ಡೀಟೇಲ್ಸು ನಾವು ತಗೊಂಡಿದ್ದೀವಿ. ಲೋನ್ ಆಫರ್ ಯಾವ ಥರ ಮಾಡ್ಕೊಡ್ತೀವಿ? ಓಕೆ, ನಮಸ್ತೆ. ನನ್ನ ಹೆಸರು ಲಕ್ಷ್ಮಿ ಅಂತ. ನಾನಿಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದ್ದೀನಿ. ಇಲ್ಲಿ ಎಲ್ಲ ಥರದ ಗಾಡಿಗಳು ಅವೈಲೇಬಲ್ ಇದೆ. ಇಲ್ಲಿ ಇಲ್ಲದೇ ಇರೋ ಗಾಡಿಗಳನ್ನು ಕೂಡ ನೀವು ರಿಕ್ವೈರ್ಮೆಂಟ್ ಯಾವ ಗಾಡಿ ಇದ್ರೂ ಕೂಡ ನಮಗೆ ತಿಳಿಸ್ಕೊಟ್ರೆ ನಾವು ಅದನ್ನು ಫುಲ್ಫಿಲ್ ಮಾಡಿಕೊಡ್ತೀವಿ. ಆಮೇಲೆ ಇಲ್ಲಿ ಲೋನ್ ಆಪ್ಷನ್ ಕೂಡ ಇದೆ. ನಮ್ಮ ಹತ್ರ ಸುಮಾರು ಒಂದು 13 ಬ್ಯಾಂಕ್ಸ್ ಅಟ್ಯಾಚ್ ಇದೆ. ಸೊ ನಾರ್ಮಲಿ ಫಸ್ಟ್ ಪ್ರಿಫರೆನ್ಸ್ ಬಂದು HDFC, ಆಕ್ಸಿಸ್ಸು, IDFC ಬ್ಯಾಂಕ್ಗಳಿಗೆ ನಾವು ಪ್ರಿಫರೆನ್ಸ್ ಮಾಡಿಕೊಡ್ತೀವಿ. ನಿಮಗೆ ಅಕಸ್ಮಾತ್ ಸಿಬಿಲ್ ಸ್ಕೋರ್ ಇಲ್ಲ, ಆ ಥರ ಪ್ರಾಬ್ಲಮ್ಸ್ ಇದ್ರೂ ಕೂಡ ನಾವು ಸೇಟ್ ಫೈನಾನ್ಸ್ ಕೂಡ ಕೊಡಿಸ್ಕೊಡ್ತೀವಿ. ಇಲ್ಲಿ ಲೋನ್ ಆಪ್ಷನಲ್ಲಿ ಬಂದುಬಿಟ್ಟು ನಿಮಗೆ 9% ಇಂಟ್ರೆಸ್ಟ್ ಇದೆ, ಫ್ಲ್ಯಾಟ್ ಇಂಟ್ರೆಸ್ಟು. ಕಂಟ್ರಿ ಇಂಟ್ರೆಸ್ಟ್ ಬಂದರೆ ನಿಮಗೆ 14% ಬರುತ್ತೆ. 3 days ಆಗುತ್ತೆ ಲೋನ್ ಪ್ರೊಸೀಜರ್ ನಿಮಗೆ ಇದಾಗೋಕ್ಕೆ. ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನು ಮತ್ತು ಕಸ್ಟಮರ್ ವೆರಿಫಿಕೇಷನ್ಸ್ ಎಲ್ಲ ಆಗಿ ಲೋನ್ ಪ್ರೊಸೀಜರ್ ಆಗೋಕ್ಕೆಲ್ಲ 3 days ಮಿನಿಮಮ್ ಬರಬೇಕು. ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇದ್ದರೆ ನಿಮಗೆ 3 days ಒಳಗಡೆ ನಿಮ್ಗೆ ಆಗುತ್ತೆ. ಅಕಸ್ಮಾತ್ ಡಾಕ್ಯುಮೆಂಟಲ್ ವೆರಿಫಿಕೇಷನ್ಸ್ ಆದರೆ 1 week ಆಗುತ್ತೆ. ಸೊ ಈ ಥರ ಪ್ರೊಸೀಜರ್ ನಮಗೆ ಲೋನ್ ಪ್ರೊಸೀಜರ್ ಇದೆ. ಮತ್ತು RTO ಬಂದುಬಿಟ್ಟು ನಮಗೆ ಮ್ಯಾಕ್ಸಿಮಮ್ 45 days ಅಂತ ನಾವು ಮೆನ್ಷನ್ ಮಾಡಿದ್ದೀವಿ. ನಾರ್ಮಲಿ 30 days 25 days ಬರುತ್ತೆ. ಬಟ್ RTOದಲ್ಲಿ ನಿಮಗೆ ಗೊತ್ತಿರುತ್ತಲ್ಲ, ಗೌರ್ಮೆಂಟ್ಸ್ ಅಂದರೆ ಆಲ್ಮೋಸ್ಟ್ ರಜಾ ಅದು ಇದು ಎಲ್ಲ ಇದು ಮಾಡ್ತಾರೆ. ಸೊ ಆದ್ದರಿಂದ 45 days ಅಂತ ಹಾಕಿದ್ದೀವಿ. 45 days ಅಂದರೆ ನಿಮಗೆ ನೇಮ್ ಟ್ರಾನ್ಸ್ಫರ್ಗೆ. CC ಬೇಕು ಅಂದರೆ ನಿಮಗೆ 10 to 15 days CC ನಾವು ತಕ್ಕೊಡ್ತೀವಿ. ಸೊ ಈ ಥರ 2 ಪ್ರೊಸೀಜರ್ಸ್ RTOದಲ್ಲಿರುತ್ತೆ. ಆಮೇಲೆ ನಮ್ಮದು 2% ಕಮಿಷನ್ ಇರುತ್ತೆ. ಆಫ್ಟರ್ ಸೇಲಿಂಗ್ ಇದು ಪಾರ್ಕಿಂಗ್ ಸೇಲು ಮತ್ತು ಡೀಲರ್ ಸೇಲ್ಸು ಎಲ್ಲ ಇರುತ್ತೆ. ಅಂದರೆ ಪಾರ್ಕಿಂಗ್ ಕಸ್ಟಮರ್ ಕೂಡ ಡೈರೆಕ್ಟ್ ಬಂದು ಪಾರ್ಕಿಂಗ್ ಮಾಡ್ತಾರೆ. ಆಮೇಲೆ ಡೀಲರ್ಸ್ ಕೂಡ ಪಾರ್ಕಿಂಗ್ ಮಾಡ್ತಾರೆ. ಸೊ ಕಸ್ಟಮರ್ ಟು ಕಸ್ಟಮರ್ ಇದೆ. ಸೊ ಆದ್ರಿಂದ ನಿಮಗೆ ಪಾರ್ಕಿಂಗ್ ಸೇಲ್ ಕೂಡ ಇದಿರುತ್ತೆ. ಸೊ ಕಸ್ಟಮರ್ ಟು ಕಸ್ಟಮರ್ ಮಾಡಿದ್ಮೇಲೆ 2% ಕಮಿಷನ್ ಬೇಸ್ ಮೇಲೆ ನಾವು ವರ್ಕ್ ಮಾಡ್ತಾ ಇರೋದು. ಆಫ್ಟರ್ ಸೇಲ್ ನಿಮಗೆ 2% ಕಮಿಷನ್ ರೀಸನಬಲ್ ಪ್ರೈಸಲ್ಲಿ ನಾವು ಮಾಡಿಸ್ಕೊಡೋದು ಟ್ರೈ ಮಾಡ್ತೀವಿ. ಏನಿದೆ ಫೇಸ್ ಟು ಫೇಸ್ ಮಾಡಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಹೌದು, ಕಸ್ಟಮರ್ ಬಂದಾಗ ಎಲ್ಲಾನು ಪ್ರತಿಯೊಂದು ಗಾಡಿನ ಚೆಕ್ ಮಾಡ್ಬಿಟ್ಟು ಆಮೇಲೆ ನಮ್ಮ ಕಡೆಯಿಂದ ನಿಮಗೆ 1 year ಇಂಜಿನ್ ವ್ಯಾರಂಟಿ ಕೊಡ್ತೀವಿ. ಆಮೇಲೆ ನಿಮಗೆ ಬೇಕಾದ್ರೆ ಶೋರೂಮ್ಗೆ ಚೆಕಪ್ ತೊಗೊಂಡೋಗ್ತೀವಿ. ಅಥವಾ ಮೆಕ್ಯಾನಿಕ್ ನಿಮ್ಮ ಕಡೆಯಿಂದ ಯಾರು ಮೆಕ್ಯಾನಿಕ್ ಇದ್ರೆ ತಗೊಂಬಂದು ಚೆಕಪ್ ಮಾಡಿಸ್ಕೊಡ್ತೀವಿ ಅಂತಂದ್ರು ತೊಂದರೆ ಇಲ್ಲ. ಎಲ್ಲದಕ್ಕೂ ಹೆಲ್ಪ್ ಮಾಡ್ಕೊಡ್ತೀವಿ. ಹೌದು, 1 year ಇಂಜಿನ್ ವ್ಯಾರಂಟಿ ಇದೆ. ಕಾರ್ಸ್ ಅಂಡ್ ವೀಲ್ಸ್ ಅಂತ ದೊಡ್ಡ ಶೋರೂಮ್ ಇಂದ ನಿಮಗೆ ಅದು ಇಂಜಿನ್ ವ್ಯಾರಂಟಿ ಕೊಡ್ತಾರೆ. ಓಕೆ, ಸೊ ತುಂಬಾ ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಇವಾಗ ಗಾಡಿ ಅರೇಂಜ್ ಮಾಡ್ಕೊಡ್ತೀನಿ ಅಂದಿದ್ರಿ. ಒಂದ್ ವೇಳೆ ಕಸ್ಟಮರ್ಗೆ ಇಲ್ಲಿರೋ ಗಾಡಿ ಇಲ್ಲ ಬೇರೆ ಗಾಡಿ ಬೇಕಂದ್ರೆ ಅರೇಂಜ್ ಮಾಡ್ಕೊಡ್ತೀನಿ ಅಂದಿದ್ರಿ. ಸೊ ಅದಕ್ಕೆ ಟೈಮ್ ಎಷ್ಟೊತ್ತು ಹಿಡಿಬೋದು ಮ್ಯಾಮ್ ಶೋರೂಮ್ಗೆ ವಿಸಿಟ್ ಮಾಡೋರು ಕಸ್ಟಮರು? ಸರ್, ನಾವು ಇವಾಗ ಶೋರೂಮ್ಗೆ ಬಂದಿದ್ದಾರೆ ಕಸ್ಟಮರು ಅಂತಂದ್ರೆ ಇಮಿಡಿಯೇಟ್ಲಿ ವೆಯ್ಟ್ ಮಾಡ್ತೀನಿ ಅಂತಂದ್ರೆ ಒಂದು 1/2 hour ಅಲ್ಲಿ ನಾವು ಅವ್ರಿಗೆ ಯಾವ ಥರ ಗಾಡಿ ಬೇಕು, ಎಷ್ಟು ಬಜೆಟಲ್ಲಿ ಹುಡುಕ್ತಾ ಇದ್ದಾರೆ ಎಲ್ಲ ನಾವು ಅವ್ರಿಗೆ ತೋರಿಸ್ಕೊಡ್ತೀವಿ. ವೆಯ್ಟ್ ಮಾಡಿದ್ರೆ ಒಂದು 45 minutes ನಾವು ಗಾಡಿ ಕೂಡ ತರಿಸಿ ಅವೈಲಬಲ್ ಮಾಡಿಕೊಡ್ತೀವಿ. ಹೌದು ಹೌದು. ಅಕಸ್ಮಾತ್ ಇವಾಗ ಫೋನ್ ಮಾಡಿ ನಮಗೆ ಈ ಥರ ಗಾಡಿ ಬೇಕು ಅಂತ ನಮಗೆ ಫೋನ್ ಮಾಡಿ ಹೇಳಿದ್ರು ಕೂಡ ನಾವು ಅವ್ರಿಗೆ ಒಂದು 1/2 hour ಅಲ್ಲಿ ನಾವು ಅವ್ರಿಗೆ ಮೆಸೇಜಸ್ ಸೆಂಡ್ ಮಾಡ್ಕೊಡ್ತೀವಿ. ಯಾವ್ಯಾವ ಗಾಡಿ ಇದೆ ವಿತ್ ಫೋಟೋಸ್ ಡೀಟೇಲ್ಸ್ ಇಂದ ನಮ್ಮ ಮೆಸೇಜಸ್ ಸೆಂಡ್ ಮಾಡ್ಕೊಡ್ತೀವಿ. ಸೊ ಅದಾದ್ಮೇಲೆ ಅವ್ರು ಬೇಕಾದ್ರೆ ನಮ್ಮ ಅವೈಲಬಲ್ ಇದೆ ಅಂದ್ರೆ 1 hour ಮುಂಚೆ ನನಗೆ ಇನ್ಫಾರ್ಮ್ ಮಾಡಿದ್ರೆ ನಾನು ಗಾಡಿ ಶೋರೂಮಿಗೆ ತರಿಸ್ತೀನಿ, ಗಾಡಿ ನೋಡ್ಬೋದು. ಮ್ಯಾಮ್ ಇನ್ನೊಂದು ಬಂದು ಬ್ಯಾಂಗ್ಳೂರ್ ಮಾತ್ರ ಅಲ್ಲ, ಸೊ ಔಟ್ ಆಫ್ ಬ್ಯಾಂಗ್ಳೂರು ಇಡೀ ಕರ್ನಾಟಕದಲ್ಲಿರೋ ತರ ನೋಡ್ಬೋದು. ಅಂಡ್ ಇವಾಗ ಲೋನ್ ಬಂದು ಬರೀ ಬ್ಯಾಂಗ್ಳೂರ್ ಮಾತ್ರ ಮಾಡ್ಕೊಡ್ತೀರಾ, ಔಟ್ ಆಫ್ ಬ್ಯಾಂಗ್ಳೂರ್ ಮಾಡ್ಕೊಡ್ತೀರಾ? ಸರ್, ಔಟ್ ಆಫ್ ಬ್ಯಾಂಗ್ಳೂರು ಮಾಡ್ಕೊಡ್ತೀವಿ. ಬಟ್ ಸಿಟೀಸ್ ಇರಬೇಕು. ಅಂದ್ರೆ ಇವಾಗ ವಿಲೇಜಸ್ ಸಿಟೀಸ್ ಇಂದ ತುಂಬಾ ದೂರ ಇರುತ್ತೆ ನೋಡಿ, ಹಳ್ಳಿ ಒಳಗಡೆ ಹೋಗಿದ್ರೆ ಬ್ಯಾಂಕ್ ಅಲ್ಲಿ ಅವೈಲಬಲ್ ಇಲ್ಲ ಅಂದ್ರೆ ನಾವು ಮಾಡಕ್ ಕಷ್ಟ ಆಗುತ್ತೆ. ಸಿಟೀಸ್ ಅಲ್ಲಿ ಬ್ಯಾಂಕ್ ಅವೈಲಬಲ್ ಇದ್ರೆ ಆ ಬ್ಯಾಂಕ್ ಮೂಲಕ ನಾವು ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ. ಅಂದ್ರೆ ಅಲ್ಲಿ ಬ್ಯಾಂಕ್ ಫೆಸಿಲಿಟೀಸ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಬ್ಯಾಂಕ್ ಫೆಸಿಲಿಟೀಸ್ ಅವರು ವೆರಿಫಿಕೇಶನ್ಗೆಲ್ಲ ಹೋಗ್ತಾರಲ್ಲ, ಬ್ಯಾಂಕ್ ಫೆಸಿಲಿಟೀಸ್ ಇಲ್ಲ ಅಂದ್ರೆ ಅಲ್ಲಿ ಮಾಡ್ಕೊಡಕ್ ಆಗಲ್ಲ. ಬ್ಯಾಂಕ್ ಫೆಸಿಲಿಟೀಸ್ ಇದ್ರೆ ಅಲ್ಲಿ ಮಾಡ್ಕೊಡ್ತೀವಿ. ಸೊ ತುಂಬಾ ಥ್ಯಾಂಕ್ ಯು ಮ್ಯಾಮ್. ಇವಾಗ ಒಂದು ಗಾಡಿ ಡೀಟೇಲ್ಸ್ ಆಗಲಿ, ಲೋನ್ ಆಫರ್ ಆಗಲಿ, ಪ್ರತಿಯೊಂದು ತುಂಬಾ ಡೀಟೇಲ್ ಆಗಿ ಸಿಕ್ಕೈತೆ ನಮಗೆ.